ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ಶಿವ ಪ್ರಚೋದಯಾತ್. ಎಲ್ಲರಿಗೂ ನಮಸ್ಕಾರ. ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಶೇಷ ಅಂತಂದಾಗ ಪ್ರತಿ ವರ್ಷದಂತೆ ಈ ವರ್ಷ ಸಹ ಮಹಾಶಿವರಾತ್ರಿ ಅಂತಂದ್ರೆ ಶಿವನಿಗೆ ಪ್ರಿಯವಾದಂತ ದಿನ. ನಾವು ಪ್ರತಿ ವರ್ಷನೂ ಸಹ ವರ್ಷಗಟ್ಲೆ ಉಪವಾಸ ಇರಲ್ಲ, ಮತ್ತೆ ಒಂದು ಜಾಗರಣೆ ಇರಲ್ಲ. ಜಾಗರಣೆನೇ ಒಂದು ಶಿವರಾತ್ರಿ. ಆ ಶಿವರಾತ್ರಿ ಅಂತಂದಾಗ ಭಗವಂತನು ಸ್ವತಃ ತನ್ನ ಕೈಲಾಸದಿಂದ ಭೂಲೋಕಕ್ಕೆ ಬಂದು ಭಕ್ತರನ್ನು ನೋಡುವಂತ ಅವಕಾಶ ಅವತ್ತೊಂದು ದಿವಸ ಮಾತ್ರ ಇರುವಂತದ್ದು. ಯಾಕಂದ್ರೆ ಶಿವರಾತ್ರಿನೇ ಜಾಗರಣೆ, ಶಿವರಾತ್ರಿ ಜಾಗರಣೆ ಅಂತ ವಿಶೇಷವಾಗಿರುತ್ತೆ. ವರ್ಷಕ್ಕೊಮ್ಮೆ ಆದ್ರೂ ಉಪವಾಸ ಇದ್ದು ಜಾಗರಣೆ ಇದ್ದಾಗ ಅವ್ರಿಗೆ ಬರುವಂತ ಆರೋಗ್ಯ ಸಮಸ್ಯೆಗಳು, ಬರುವಂತ ಸಮಸ್ಯೆಗಳನ್ನ ಶೀಘ್ರವಾಗಿ ಪರಿಹಾರ ಕೊಡುವಂತನು ಭಗವಂತನು ಶಿವ. ಮೃತ್ಯು ಕಂಟಕಗಳನ್ನ ಪರಿಹಾರ ಮಾಡುವಂತನು, ಅಕಾಲ ಮೃತ್ಯುಗಳಿಂದ ಬಿಡುಗಡೆ ಕೊಡುವಂತವನು. ಯಾವುದೇ ಗ್ರಹಗಳಿಂದ ದೋಷಗಳಿಂದ ನಾವು ಹೊರಗಾಕಿದ್ರು ಸಹ ಅದೆಷ್ಟು ಬೇಗ ಪರಿಹಾರ ಅಭಿಷೇಕ ಪ್ರಿಯ ಶಿವ. ಅಂದ್ರೆ ಶಿವರಾತ್ರಿ ದಿನ ಬೆಳಗ್ಗೆ ಶಿವನಿಗೆ ಅಭಿಷೇಕ ಮಾಡಿ, ಆದಷ್ಟು ನೋಡಿ ತುಂಬೆ ಹೂವು ಬಹಳಷ್ಟು ಪ್ರಿಯವಾದಂತು ಶಿವನಿಗೆ. ಆ ತುಂಬೆವನ್ನ ತಗೊಂಡು ಶಿವನಿಗೆ ಅರ್ಪಣೆ ಮಾಡಿದ್ರೆ, ತುಂಬೆ ಮತ್ತೆ ಬಿಲ್ಲಪತ್ರೆಯನ್ನ ಶಿವನಿಗೆ ಅರ್ಪಣೆ ಮಾಡಿದಾಗ ನಮ್ಮ ಜೀವನದಲ್ಲಿ ಇರುವಂತಹ ಸಮಸ್ಯೆಗಳು ಪರಿಹಾರ ಆಗುವಂಥದ್ದು. ಮತ್ತೆ ಶಿವರಾತ್ರಿಯಲ್ಲಿ 365 ದಿನ ಬತ್ತಿಯನ್ನ, ಅವತ್ತು ವರ್ಷದ ಪೂರ್ತಿದ ಬತ್ತಿಯನ್ನ ಹಚ್ಚುವಂಥದ್ದು ಬಹಳಷ್ಟು ವಿಶೇಷ ಶಿವರಾತ್ರಿ. ಆ ದೀಪವನ್ನು ಹಚ್ಚೋದಾಗ ನಾವು ಮಾಡಿದಂತ ಕರ್ಮಗಳು, ಈ 365 ದಿನಕ್ಕೆ ಏನು ಕರ್ಮಗಳು ಮಾಡಿರ್ತೀರೋ ನಮ್ಗೆ ಗೊತ್ತಾಗ್ದಿರ ಏನೋ ಆಗಿರ್ತವೆ, ಆ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥದ್ದು ಮತ್ತೆ ಆ ಶಿವನಿಗೆ ಒಪ್ಪಿಸುವಂಥದ್ದು ಬಹಳಷ್ಟು ವಿಶೇಷ. ಅವತ್ತು ಬಹಳಷ್ಟು ಶಿವನ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ರಾತ್ರಿ ಎಲ್ಲ ಆ ಭಗವಂತನಿಗೆ ಅಭಿಷೇಕ ಮಾಡುವಂತ ಅಭಿಷೇಕ ಪ್ರಿಯನೇ ಶಿವನು. ಅಲಂಕ ಪ್ರಿಯನಲ್ಲ, ಅಭಿಷೇಕ ಪ್ರಿಯವನೇ ಶಿವನು. ಆ ಶಿವನಿಗೆ ಅವತ್ತೊಂದು ದಿವಸ ನಾವು ಅರ್ಪಣೆ ಮಾಡಿದಾಗ ಜಾಗರಣೆ ಇದ್ದು ಉಪವಾಸ ಇದ್ದು ಬೆಳಗಿನ ಜಾವ ಸೂರ್ಯನ ದರ್ಶನ ಪಡೆದು ನಂತರ ಫಲಾಹಾರನ ಸ್ವೀಕರಣೆ ಮಾಡಿದಾಗ ನಮಗಿರುವಂತ ದೋಷಗಳು ಪರಿಹಾರ ಆಗ್ತದೆ. ಮತ್ತೆ ಈ ಕ್ಷೇತ್ರದಲ್ಲಿ ಶಿವರಾತ್ರಿ ದಿವಸ ಬಹಳಷ್ಟು ವಿಶೇಷ ಪೂಜೆ ಕಾರ್ಯಕ್ರಮಗಳು ಇರ್ತದೆ, ಮತ್ತೆ ಜಾಗರಣೆ ಇರ್ತದೆ. ಬಂದು ಈ ಪೂಜೆಗಳಿಗೆ ಅಮ್ಮನವರ ಕೃಪೆಗೆ ಪಾತ್ರರಾಗಿ, ಶಿವನ ಒಂದು ಕೃಪೆಗೆ ಪಾತ್ರರಾಗಿ ನಿಮ್ಮ ಮನೆಯಲ್ಲಿ ಶಿವನನ್ನ ಸಂಕಲ್ಪ ಮಾಡಿ ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲೋಗಿ ಪೂಜೆ ಕೈಗರರೆಲ್ಲ ಒಪ್ಪಿಸಿ ಉಪವಾಸವನ್ನು ಇದ್ದು ಜಾಗರಣೆ ಮಾಡಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ನೋಡಿ ಆ ಶಿವನ ಕೃಪೆ ಆಗ್ತದೆ. ಯಾಕಂದ್ರೆ ಆ ಜಾಗರಣೆ ಇದ್ದಾಗ, ಆ ಉಪವಾಸ ಇದ್ದಾಗ ಶಿವನ ಪ್ರಿಯವಾಗುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಸಹ ಆ ಉಪವಾಸ ಜಾಗರಣೆಯನ್ನು ಮಾಡಿ ಶಿವನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಎಲ್ಲರಿಗೂ ಆ ಶಿವನ ಅನುಗ್ರಹ ಆಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋದು. ನಮಸ್ತೆ. ನಾವು ಬೆಂಗಳೂರಿಂದ ಬಂದಿದ್ದೀವಿ. ನಾವು ಯೂಟ್ಯೂಬ್ನಲ್ಲೇ ನೋಡ್ಕೊಂಡು ಬಂದಿದ್ದು. ನಾವೀಗ 5 ವಾರ ಆಗಿದೆ. ಇದು 7ನೇ ವಾರ ನಾವು ಬರ್ತಾ ಇರೋದು. ತುಂಬ ಮುಂಚೆ ಬಂದಿದ್ದಕ್ಕೆ ಇವಾಗಿದ್ದಕ್ಕೆ ತುಂಬ ವ್ಯತ್ಯಾಸ ಇದೆ. ತುಂಬ ಶಕ್ತಿಶಾಲಿ ದೇವತೆ. ಅಂದ್ಕೊಂಡಿದ್ದೆಲ್ಲ ಕೆಲಸ ಆಗುತ್ತೆ. ಏನೇ ಸಮಸ್ಯೆ ಇರ್ಬೋದು, ಹಣಕಾಸಿನ ಸಮಸ್ಯೆ ಇರ್ಬೋದು, ಇಲ್ಲಾಂದರೆ ಉದ್ಯೋಗ, ವ್ಯಾಪಾರ, ಆರೋಗ್ಯ, ಯಾವುದೇ ಸಮಸ್ಯೆ ಇದ್ರೂ ತಾಯಿ ಅದನ್ನೆಲ್ಲ ಸರಿಪಡಿಸ್ತಾ ಇದ್ದಾಳೆ. ನಂಬಿಕೆಯಿಂದ ಬಂದು ಅದೇನಿದೆ ಪದ್ಧತಿ ಏನಿದೆ ಅದರ ಪ್ರಕಾರ ನಾವು ನಡ್ಕೊಂಡು ಹೋದರೆ 100ಕ್ಕೆ 100 ಕೆಲಸ ಆಗಿದೆ. ನಮಗೆ ತುಂಬ ಅನುಕೂಲ ಆಗಿದೆ. ನಾವು ಆರೋಗ್ಯ ಸಮಸ್ಯೆಗಂತ ಬಂದಿದ್ದು, ನಮ್ಮ ಆರೋಗ್ಯದಲ್ಲಿ ಎಷ್ಟೋ ಚೇತರಿಕೆ ಆಗಿದೆ. ನಾವು ಮುಂಚೆ ಮನೆಯಲ್ಲಿ ಹರಕೆ ಕಟ್ಟಿಟ್ಟಿದ್ವಿ. ಬರೀ ಸಂಕಲ್ಪ ಮಾಡಿ ಮನೆಯಲ್ಲಿ ಹರಕೆ ಕಟ್ಟಿಟ್ಟಿದ್ದಕ್ಕೆ ನಮಗೆ 50% ಸಾಲ್ವ್ ಆಗಿತ್ತು ನಮ್ಮ ಆರೋಗ್ಯ ಸಮಸ್ಯೆ. ನಾವು ಇನ್ನು ಬಂದ ಮೇಲೆ ಹರಕೆಯನ್ನು ಇಲ್ಲೇ ಕಟ್ಟಿ ಇಲ್ಲೇ ನಾವು ಇದನ್ನು ಮಾಡಿದ್ವಿ. ಅದೇನಿದೆ ಇಲ್ಲಿ ಪದ್ಧತಿ ನಾವು ಮಾಡಿದ್ವಿ. ಅದ್ರ ಪ್ರಕಾರ ನಮಗೆ ಲಾಭ ಆಯಿತು. ಯಾವುದೇ ಸಮಸ್ಯೆ ಇದ್ರೂ ಅದು ಇಲ್ಲಿ ಬಂದ ಮೇಲೆ ಪರಿಹಾರ 100% ಆಗುತ್ತೆ. ಅದರಲ್ಲಿ 0.001% ಡೌಟ್ ಬೇಡ. ಬೇರೆಯವರು ಬರಬೇಕು, ತಮ್ಮದು ಎಷ್ಟೋ ಜನಕ್ಕೆ ಎಷ್ಟೋ ಥರ ಸಮಸ್ಯೆ ಇರುತ್ತೆ. ಅದು ಎಷ್ಟೇ ಕಷ್ಟ ಆದ್ರೂ ಬಂದು ತಾಯಿಗೆ ನಡ್ಕೋಬೇಕು. ಒಂದು 5 ವಾರ ನಡ್ಕೊಂಡ್ರೆ ಅವ್ರಿಗೆ ಏನೇ ಸಮಸ್ಯೆ ಇದ್ರೂ ಪರಿಹಾರ ಆಗುತ್ತೆ. ಅಷ್ಟು ನಂಬಿಕೆ ಇದೆ ತಾಯಿ ಮೇಲೆ. ನಮ್ಮದು ಹರಕೆ ಕಟ್ಟಿ ಮನೆಯಲ್ಲಿ ಇದ್ದಾಗಲೇ ನಮ್ದು ಪರಿಹಾರ ಆಗಿದೆ. ಒಂದು 50% ಅಲ್ಲೇ ನಮ್ಮದು ಕ್ಲಿಯರ್ ಆಗಿತ್ತು. ಇನ್ನು ಅಷ್ಟು ಪವರ್ ಇದೆ ಅಂದರೆ ಅದಕ್ಕೆ ಸಂಕಲ್ಪ ಮಾಡಿ ಮನೆಯಲ್ಲಿ ಕಟ್ಟಿದ್ದಕ್ಕೆ ಅಷ್ಟು ಪವರ್ ಇದೆ. ಇನ್ನು ಇಲ್ಲಿ ಬಂದ ಮೇಲೆ ನಡ್ಕೊಂಡ್ರೆ ಇನ್ನಷ್ಟು ಜಾಸ್ತಿ ಆಗುತ್ತೆ. ಅದು ನಮ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ. ತೀರ್ಥ ಸ್ನಾನ 3 ವಾರ ಅಂದರೆ 5 ವಾರ ಹರಕೆ ಇರುತ್ತೆ. ನೀವೇನು ಅನ್ಕೋತೀರೋ ಅದು 5 ವಾರ ನಡ್ಕೋಬೇಕು ತಾಯಿಗೆ. ನಡ್ಕೊಂಡ ನಂತರ 3ನೇ ವಾರದಿಂದ 3, 4, 5 ಸ್ನಾನ ಮಾಡಲೇಬೇಕು.
ಅದು ಆರೋಗ್ಯ ಸಮಸ್ಯೆ ಇರಲಿ, ಇಲ್ಲಾಂದ್ರೆ ಹಣಕಾಸಿನ ಸಮಸ್ಯೆ ಇರಲಿ, ವ್ಯಾಪಾರದ್ದು ಇರಲಿ, ಇಲ್ಲಾಂದ್ರೆ ಏನೇ ಒಂದು ಸಮಸ್ಯೆ ಇದ್ರೂ 5 ವಾರ ತಾಯಿಗೆ ನಡ್ಕೊಳ್ಳೇಬೇಕು. 3ನೇ ವಾರದಿಂದ ಸ್ನಾನ ಇರುತ್ತೆ ಸರ್. ಅಂದ್ರೆ ಇವಾಗೆ ಯಕ್ಷ ಗಂಬದ್ದು ನಮಗೆ ಒಂಥರ ಅದು ಏನಂತೀರ ನೀವು, ಒಂಥರ ಒಂದು ಶಕ್ತಿ ಇದು ಆದಂಗ ಆಗಿದೆ ನಮ್ಗೆ. ಏನಂತೀರ, ಒಂದು ಅನುಭವ, ಒಂದು ಪಾಸಿಟಿವ್ ಎನರ್ಜಿ ಅಂತ ಹೇಳ್ತೀವಿ ನಾವು, ಅದು ನಮ್ಗೆ ಅನುಭವ ಆಗಿದೆ. ಅದನ್ನೆಲ್ಲ ಅದೇನು ತಾಯಿಗೆ ಅದು ಲಿಂಬೆ ಹಣ್ಣು ಇಟ್ಟು ಅದನ್ನೆಲ್ಲ ಮಾಡಿ ಎಲ್ಲ ಮೈಗೆಲ್ಲ ಇದನ್ನ ಮಾಡ್ತಾರೆ. ಒಳಗಡೆ ಇರುವಂತ ನೆಗೆಟಿವ್ ಎನರ್ಜಿ ನಮ್ಗೆ ಆಚೆ ಹೋದಂಗ ಒಂದು ಇದೆ ಎಲ್ಲ ನಮ್ಗೆ ಅದು ಅನುಭವ ಆಗಿದೆ. ಒಳ್ಳೇದಾಗುತ್ತೆ. ಮತ್ತೆ ಅದು ನೀರು ಕುಡಿಸ್ತಾರೆ. ಪ್ಲಸ್ ಎಲ್ಲ ಅದು ನೀರು ಬೀಳೋದ್ರಿಂದನೇ ತಾಯಿನ ತಲೆ ಮೇಲೆ ಇಟ್ಟು ನಮಗೆ ನೀರು ಹಾಕ್ತಾರಲ್ಲ, ಅದೊಂದು ಅದಕ್ಕಿಂತ ಇನ್ನೊಂದಿಲ್ಲ. ಏನೇ ಒಂದು ಇದ್ರೂ ಅದು ಕ್ಲಿಯರ್ ಆಗುತ್ತೆ. ಒಂಥರ ಇದು ಅಂತೀರ, ಏನಂತೀರ, ರೋಮಾಂಚನ ಅಂತೀರ ನೋಡಿ, ಆ ಒಂದು ಪಾಸಿಟಿವ್ ಎನರ್ಜಿ ನಾವು ತಗೊಂಡಂಗೆ ಆಗುತ್ತೆ.